ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಈ ಆಧ್ಯಾತ್ಮಿಕ ಪ್ರೇರಣಾತ್ಮಕ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಈ ಕ್ಷಣ ನೀವು ಈ ಮಾತುಗಳನ್ನು ಕೇಳ್ತಾ ಇದ್ರೆ ಅದು ಕೇವಲ ಆಕಸ್ಮಿಕವಲ್ಲ, ಇದು ದೇವರ ನಡೆ. ಪ್ರಿಯ ಮೀನರಾಶಿಯವರೇ, ನೀವು ಇತರರಂತೆ ಬದುಕುವವರು ಅಲ್ಲ. ನಿಮ್ಮ ಮನಸ್ಸು ಈ ಲೋಕಕ್ಕಿಂತಲೂ ಆಳವಾದ ಜಗತ್ತಿನಲ್ಲಿ ಸಂಚರಿಸ್ತಾ ಇರುತ್ತೆ. ನೀವು ಹೆಚ್ಚು ಮಾತನಾಡೋದಿಲ್ಲ, ಆದರೆ ನೀವು ಹೆಚ್ಚು ಅನುಭವಿಸ್ತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನೀವು ಹೇಗೆ ಅನುಭವಿಸಿದ್ದೀರಾ? ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡಿದೆ, ಆದರೆ ಕೊನೆಗೆ ನನಗೆ ಮಾತ್ರ ಯಾಕೆ ನೋವು? ನಾನು ಏನೂ ಬೇಡ ಅಂತ ಬಿಟ್ಟರೂ ಕಷ್ಟ ಮಾತ್ರ ನನ್ನನ್ನು ಬಿಡೋದಿಲ್ಲ ಅಲ್ವಾ? ಮೀನರಾಶಿಯವರೇ, ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಆತ್ಮದ ಪಥ. ನೀವು ಸಾಮಾನ್ಯ ಆತ್ಮವಲ್ಲ, ನಿಮ್ಮ ಮೇಲೆ ದೈವಿಕ ಹೊಣೆಗಾರಿಕೆ ಇದೆ. ನೀವು ಗಮನಿಸದೇ ಇದ್ದರೂ ನಿಮ್ಮ ಜೀವನದಲ್ಲಿ ಒಂದು ಅಜ್ಞಾತ ಶಕ್ತಿ ಸದಾ ನಿಮ್ಮ ಜೊತೆಗೆ ಬಂದಿದೆ. ನೀವು ಸಂಪೂರ್ಣವಾಗಿ ಕುಸಿಯಬೇಕಾದ ಎಷ್ಟೋ ಕ್ಷಣಗಳಲ್ಲಿ ಯಾರೂ ಇಲ್ಲ ಅನ್ನಿಸಿದ ಒಂದು ಸಮಯದಲ್ಲಿ ಯಾವುದೋ ಒಂದು ಕೈ ನಿಮ್ಮನ್ನು ಹಿಡಿದು ನಿಲ್ಲಿಸಿದೆ. ಇದು ಅದೃಷ್ಟ ಅಲ್ಲ, ಇದು ಕೇವಲ ಕರುಣೆಯಲ್ಲ, ಇದು ನಿಮ್ಮ ಮೇಲೆ ಇರುವ ದೈವಿಕ ರಕ್ಷಣೆಯ ಸ್ಪಷ್ಟ ಗುರುತು. ಮೀನರಾಶಿಯವರೇ, ನಿಮ್ಮ ಮೇಲೆ ಗುರುಗ್ರಹ ಮತ್ತು ನಾರಾಯಣನ ವಿಶೇಷ ಕೃಪೆ ಇದೆ. ನಾರಾಯಣನು ನಿಮ್ಮ ಕಣ್ಣೀರನ್ನು ಎಣಿಸುತ್ತಾನೆ, ಗುರು ನಿಮ್ಮ ಆತ್ಮವನ್ನು ಪರೀಕ್ಷಿಸಿ ಶುದ್ಧಗೊಳಿಸುತ್ತಾನೆ. ಆದ್ರೆ ಒಂದು ಕಾರಣದಿಂದನೇ ನಿಮ್ಮ ಜೀವನದಲ್ಲಿ ನೋವುಗಳು ಬರುತ್ತೆ, ಆದರೆ ಅವು ನಿಮ್ಮನ್ನು ನಾಶ ಮಾಡೋದಿಲ್ಲ, ಅವು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸುತ್ತೆ. ನೀವು ಇತರರ ನೋವನ್ನು ನಿಮ್ಮದಂತೆ ಅನುಭವಿಸುವವರು. ಅದಕ್ಕೋಸ್ಕರನೇ ನಿಮ್ಮ ಮನಸ್ಸು ಬೇಗ ಗಾಯಗೊಳ್ಳುತ್ತೆ. ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರ್ಬಲತೆ ಅಂತ ಭಾವಿಸಿ ನಿಮ್ಮ ಭಾವನೆಗಳೊಂದಿಗೆ ಆಟವಾಡಿದ್ದಾರೆ. ನಿಮ್ಮ ಹತ್ತಿರದಲ್ಲೇ ಇದ್ದವರಿಂದಲೇ ನೀವು ಹೆಚ್ಚು ನೋವು ಅನುಭವಿಸಿದ್ದೀರಿ. ಆದರೂ ನೀವು ದ್ವೇಷ ಮಾಡಲಿಲ್ಲ, ನೀವು ಪ್ರತೀಕಾರ ಬೇಡ ಅಂತ ಅಂದ್ಕೊಂಡಿದ್ದೀರಿ. ಮೀನರಾಶಿಯವರೇ, ನೀವು ಎಲ್ಲವನ್ನ ನೋಡುತ್ತಿದ್ದೇನೆ. ನಿಮ್ಮ ಮೌನ ತ್ಯಾಗ, ನಿಮ್ಮ ಕಣ್ಣೀರು, ನಿಮ್ಮ ಸಹನೆ ಎಲ್ಲವೂ ಕೂಡ ಪರಮಾತ್ಮನ ಒಂದು ದೃಷ್ಟಿಯಲ್ಲಿ ಲೆಕ್ಕಕ್ಕೆ ಇದೆ. ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಮಹಾ ತಿರುವು ಬರ್ತಾ ಇದೆ. ಇದು ಕತ್ತಲೆಯ ಅಂತ್ಯ, ಇದು ಬೆಳಕಿನ ಆರಂಭ. ಗುರು ಮತ್ತು ಚಂದ್ರನ ಅನುಗ್ರಹದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮರಳಿ ಬರ್ತಾ ಇದೆ. ನೀವು ಅನುಭವಿಸಿದ ಗೊಂದಲಗಳು ನಿಧಾನವಾಗಿ ಕರಗ್ತಾ ಇವೆ. ನೀವು ನಿಮ್ಮದೇ ಮೌಲ್ಯವನ್ನು ಮತ್ತೆ ಅರಿಯಲಾರಂಭಿಸ್ತಿರ್ತೀರಿ. ಮುಂದಿನ ದಿನಗಳಲ್ಲಿ ಹಳೆಯ ನೋವುಗಳಿಂದ ಮುಕ್ತಿ, ಸಂಬಂಧಗಳಲ್ಲಿ ಸ್ಪಷ್ಟತೆ, ಹಣಕಾಸಿನ ವಿಷಯದಲ್ಲಿ ನಿಧಾನವಾದರೂ ಭದ್ರ ಸುಧಾರಣೆ ಇವೆಲ್ಲವೂ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಲಿವೆ. ಆದರೆ ಮೀನರಾಶಿಯವರೇ, ಒಂದು ಎಚ್ಚರಿಕೆ: ಎಲ್ಲರ ನೋವನ್ನು ನಿಮ್ಮದಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರ ಹೊಣೆ ನಿಮ್ಮದಾಗಬೇಕಿಲ್ಲ. ನಿಮ್ಮ ಶಕ್ತಿಯೇ ನಿಮ್ಮ ಕರುಣೆ, ಆದರೆ ಅದಕ್ಕೆ ಗಡಿ ಇರಬೇಕು. ಈ ದೈವಿಕ ಅನುಗ್ರಹ ಸದಾ ಇರಬೇಕಂದ್ರೆ ನೀವು 4 ವಿಷಯಗಳನ್ನು ಪಾಲಿಸಬೇಕು. ಮೊದಲನೆಯದು, ಯಾರಿಗೂ ನಿಮ್ಮ ಆತ್ಮಶಕ್ತಿಯನ್ನು ಉಚಿತವಾಗಿ ಕೊಡೋದಕ್ಕೆ ಹೋಗಬೇಡಿ. ಎರಡನೆಯದು, ನಿಮ್ಮ ಭಾವನೆಗಳಿಗೆ ಗೌರವ ಕೊಡಿ. ಮೂರನೆಯದು, ಪ್ರತಿದಿನ ರಾತ್ರಿ ಓಂ ನಮೋ ನಾರಾಯಣಾಯ ನಮಃ ಅಂತ ಕನಿಷ್ಠ 21 ಬಾರಿ ಹೇಳಿ. ನಾಲ್ಕನೆಯದು, ಗುರುವಾರ ಬಡವರಿಗೆ ಆಹಾರ ಅಥವಾ ಹಳದಿ ವಸ್ತು ದಾನ ಮಾಡೋದು. ಮೀನರಾಶಿಯವರೇ, ನೀವು ದುರ್ಬಲ ಅಲ್ಲ, ನೀವು ಅತಿ ಸಂವೇದನಾಶೀಲ ಆತ್ಮ. ನಿಮ್ಮ ನೋವೇ ನಿಮ್ಮ ಜ್ಞಾನ, ನಿಮ್ಮ ಕಣ್ಣೀರು ನಿಮ್ಮ ಶಕ್ತಿ. ನೀವು ಈ ಜನ್ಮದಲ್ಲಿ ಕೇವಲ ಬದುಕಲು ಬಂದಿಲ್ಲ, ನೀವು ಇತರರ ಜೀವನದಲ್ಲಿ ಬೆಳಕು ತರುವುದಕ್ಕೆ ಬಂದಿದ್ದೀರಿ. ಇನ್ನು ಮುಂದೆ ನೀವು ಕೊಡುವವರು ಮಾತ್ರ ಅಲ್ಲ, ಪಡೆಯುವವರು ಆಗ್ತಾ ಇರ್ತೀರ. ನೀವು ತ್ಯಾಗ ಮಾಡುವವರು ಮಾತ್ರ ಅಲ್ಲ, ಸಂತೋಷ ಅನುಭವಿಸುವವರು ಆಗಿರ್ತೀರ. ಫ್ರೆಂಡ್ಸ್, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಬರೆಯಿರಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.